ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಒಂದಷ್ಟು ನನಗೆ ತಿಳಿದಿರೋಷ್ಟು ಮತ್ತು ನನ್ನ ಅನುಭವದ ಮಾತುಗಳನ್ನು ನಾನಿಲ್ಲಿ ನಿಮ್ಮೆದುರಿಗೆ ಹೇಳೋದು ಹೋಗ್ತಿದ್ದೀನಿ. ಏನು ಅಂತ ಅಂದ್ರೆ, ಹೆಣ್ಣುಮಕ್ಕಳಿಗೆ ಎಷ್ಟು ತಾಳ್ಮೆ ಬೇಕು, ಹಾಗೆ ಇದರಲ್ಲಿ ತಂದೆ ತಾಯಿ ಪಾತ್ರ ಏನು ಅನ್ನೋದನ್ನು ನಾನಿಲ್ಲಿ ಹೇಳಬೇಕು ಅಂತ ಹೇಳೋದು ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ಇದರಲ್ಲಿ ಏನಾದರೂ ಯಾರಿಗಾದರೂ ಮನಸ್ಸಿಗೆ ಬೇಜಾರಾದ್ರೆ, ಆಮೇಲೆ ಇದರಲ್ಲೇನಾದರೂ ತಪ್ಪಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಏನಾದರೂ ತಪ್ಪಿದರೆ ದಯವಿಟ್ಟು ಇದು ತಪ್ಪು, ಹೀಗೆ ಅನ್ಬಾರ್ದಿತ್ತು ಅಂತೇಳಿ ಬೇಕಿದ್ರೆ ನೀವು ಕಮೆಂಟ್ ಹಾಕಿರಿ, ಅದನ್ನು ನಾನು ಸರಿ ಮಾಡ್ಕೊತೀನಿ. ಆದರೆ ನನಗೆ ತಿಳಿದಷ್ಟು ನನ್ನ ಅನುಭವದ ಮಾತುಗಳನ್ನು ನಾನಿಲ್ಲಿ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಯಾರ ಮನಸ್ಸಿಗೂ ಬೇಜಾರು ಮಾಡೋ ಇದು ನನಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರು ಈ ವಿಡಿಯೋನ ತಪ್ಪಾಗಿ ತಿಳ್ಕೊಬೇಡ್ರಿ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಹೇಳೋದೇನಂತ ಅಂದ್ರೆ, ಈಗ ಹೆಣ್ಣು ಮಕ್ಕಳಿಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಿರೋದು. ಎಲ್ಲ ಹೆಣ್ಣುಮಕ್ಕಳು ಅಷ್ಟೇ, ಎಲ್ಲ ಹೆಣ್ಣುಮಕ್ಕಳು ತವ್ರ ಮನೆಯಲ್ಲಿ ಸುಖದಿಂದನೇ ಬೆಳೆದಿರ್ತಾರೆ ಫ್ರೆಂಡ್ಸ್. ಎಲ್ಲ ಹೆಣ್ಣುಮಕ್ಕಳು ಸುಖದಿಂದನೇ ಬೆಳೆದಿರ್ತಾರೆ. ಆಮೇಲೆ ಅವ್ರ ತಂದೆ ತಾಯಿ ಎಷ್ಟೇ ಕಷ್ಟ ಇದ್ದರೂ ಮಕ್ಕಳಿಗೆ ಏನು ಇಲ್ಲ ಅಂದೇ ಮಕ್ಕಳನ್ನು ಬೆಳೆಸಿರ್ತಾರೆ. ಅಷ್ಟೇ ಪ್ರೀತಿ ಮಮತೆಯಿಂದ ಅವ್ರನ್ನ ನೋಡ್ಕೊಂಡಿರ್ತಾರೆ. ತಮಗಿಲ್ಲ ಅಂದರೂ ಸಹಿತ ಅವ್ರನ್ನ ಅಷ್ಟೇ ಪ್ರೀತಿ ಮಮತೆಯಿಂದ ಅನುಕಂಪದಿಂದ ಅವ್ರನ್ನ ಬೆಳೆಸಿರ್ತಾರೆ. ಆದ್ರೆ ಇಲ್ಲಿ ತವ್ರ ಮನೆ ಒಂದು ಭಾಗ. ತವ್ರ ಮನೆಯಲ್ಲಿ ಇರೋವಂಥದ್ದು ಎಲ್ಲನೂ ನಾವು ಕೇಳಿದ್ದನ್ನೆಲ್ಲ ತಂದೆ ತಾಯಿ ಕೊಡ್ತಾರೆ. ಅಣ್ಣ ತಮ್ಮಂದಿರ್ತಾರೆ, ಅವರೆಲ್ಲರೂ ನಮಗೆ ನಾವು ಹೇಳಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ, ನಾವು ಹೇಳಿದ್ದಕ್ಕೆಲ್ಲ ನಮಗೆ ಬೆಂಬಲಕ್ಕೆ ನಿಂತಿರ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ತವ್ರ ಮನೆ ಒಂದು ಭಾಗ. ಅದೇ ಮದುವೆ ಆದಮೇಲೆ ಎರಡನ್ನೂ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಮದುವೆ ಆದಮೇಲೆ ಹೆಣ್ಣು ಮಕ್ಕಳು ಮದುವೆ ಆದ ತಕ್ಷಣ ನಾವು ಇಲ್ಲಿ ಸುಖದಿಂದ ಬೆಳೆದಿರ್ತೀವಿ, ನಮಗಿಲ್ಲಿ ಬೇಕಾಗಿದ್ದೆಲ್ಲ ಸಿಗುತ್ತಾ. ಹಾಗೆ ನಾನು ಗಂಡನ ಮನೆಯಲ್ಲೂ ನಾನು ಹೋದ ತಕ್ಷಣ ನನಗೆ ಬೇಕಾಗಿದ್ದೆಲ್ಲ ಸಿಗಬೇಕು, ನಾನು ಕೇಳಿದ್ದೆಲ್ಲ ಅವ್ರು ಕೊಡಬೇಕು, ನನ್ನ ಹಾಗೇನೆ ಅವ್ರು ನಡ್ಕೋಬೇಕು ಅಂತ ಅನ್ನೋದೊಂದು ಮನಸ್ಥಿತಿ ಇರ್ತೈತಲ್ಲ ಹೆಣ್ಣುಮಕ್ಕಳಿಗೆ. ಅದನ್ನು ನಾನಿಲ್ಲಿ ಹೇಳ್ತಾ ಇರೋದು. ಅದನ್ನು ನಾನಿಲ್ಲಿ ಬೇಡ ಅಂತೀನಿ. ಯಾಕಂದ್ರೆ ಅದನ್ನು ಅನ್ಕೊಳೋದು ತಪ್ಪಲ್ಲ. ನಾನು ಹೋದ ತಕ್ಷಣ ನನ್ನ ಜೊತೆಗೆ ಎಲ್ಲರೂ ಪ್ರೀತಿಯಿಂದ ಇರಬೇಕು, ಎಲ್ಲರೂ ನನಗೆಲ್ಲ ಕೇಳಿ ತಂದು ಕೊಡಬೇಕು, ಹಾಗೆ ಅವರೆಲ್ಲ ನನ್ನ ಜೊತೆಗೆ ಚೆನ್ನಾಗಿರಬೇಕು ಅಂತ ಅನ್ಕೊಳೋದು ತಪ್ಪಲ್ಲ. ಆದ್ರೆ ನಾವು ಅವ್ರಿಗೆ ಎಷ್ಟು ನಾವು ಹೊಂದ್ಕೊತೀವಿ, ಹಾಗೆ ಅವ್ರ ಜೊತೆಗೆ ನಾವು ಎಷ್ಟು ಅವ್ರ ಪರಿಸರಕ್ಕೆ ನಾವು ಹೆಂಗೆ ಹೊಂದ್ಕೊತೀವಿ ಅಂತೇಳೊಂದು ಅದು ಮೇನ್ ಆಗೋದು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ನಾವೀಗ ಭಾಳ ಅಂದರೆ ಹೆಣ್ಣು ಮಕ್ಕಳು ನೋಡೋಕೆ ಬಂದವ್ರು ಎಷ್ಟು ಜನ, ಈ ಗಂಡಿನ ಕಡೆಯವ್ರು ಬಂದಿರ್ತಾರೆ ಹೆಣ್ಮಕ್ಳು ನೋಡೋಕೆ. ಅವ್ರು ಎಷ್ಟು ಜನ ಬಂದಿರ್ತಾರೆ, ಭಾಳ ಅಂದ್ರೆ ಗಂಡನ ಮನೆ ಕಡೆಯವ್ರು ಅಂದ್ರೆ ಆ ಗಂಡ ಮದುವೆ ಆಗೋ ಹುಡುಗ ಬಂದಿರಬೇಕು, ಅಪ್ಪ ಅಮ್ಮ ಬಂದಿರ್ಬೋದು, ಅಲ್ಲ ಅಕ್ಕ ತಂಗಿ ಅವ್ರ ಅಣ್ಣ ತಮ್ಮ ಇವರಿಷ್ಟು ಬಂದಿರ್ಬೋದು. ನಾವು ಭಾಳ ಎಷ್ಟು ಜನ ನಾವು ನೋಡಿರ್ತೀವಿ ಅಂತ ಅಂದ್ರೆ ಒಂದು 8-10 ಜನ ಅವ್ರ ಮನೆ ಕಡೆ ಜನ ನಾವು ನೋಡಿರ್ತೀವಿ. ಆದರೆ ಅವ್ರ ಕಡೆ ರಿಲೇಷನ್ನ ನಮ್ಗೆ ಯಾರು ನಾವು ನೋಡಿರಂಗಿಲ್ಲ. ಅವ್ರ ಅತ್ತೆ ಕಡೆ ಸಂಬಂಧ ಇರ್ಬೋದು, ಮಾವನ ಕಡೆ ಸಂಬಂಧ ಇರ್ಬೋದು, ಇಲ್ಲ ಚಿಕ್ಕದೊಡ್ಡಪ್ಪ ಅವ್ರ ಮಕ್ಕಳು ಈ ರೀತಿ ಎಲ್ಲ ಸಂಬಂಧಗಳು ಅವ್ರ ಕಡೆನೂ ಭಾಳ ಜನ ಇರ್ತಾರೆ. ಅದು ನಾವು ಹೋದ ಕೂಡಲೇ ನಮಗೆ ಎಲ್ಲ ಸರಿಯಾಗೇ ಇರಬೇಕು ಅಂತ ಹೇಳೋದು ಅನ್ನೋದು ತಪ್ಪಾಗುತ್ತೆ. ಇಲ್ಲಿ ಅಪ್ಪ ಅಮ್ಮನ ಕಡೆ ಇದ್ದಾಗಿನ ಲೆಕ್ಕನೇ ಬೇರೆ ಆಗುತ್ತೆ. ಇಲ್ಲಿ ನಮ್ಮ ಸಂಬಂಧಗಳು ನಮ್ಮ ಇದಕ್ಕೆ ನಾವು ಹೊಂದ್ಕೊಂಡಿರ್ತೀವಿ. ಈಗ ನಾವು ಅಲ್ಲಿ ಹೋದ ತಕ್ಷಣವೇ ಅವ್ರ ಪರಿಸರಕ್ಕೆ ನಾವು ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ನಾವು ಹೋದ ತಕ್ಷಣ ನಮ್ಗೆ ಅದು ಬೇಕು ಅಂದ ತಕ್ಷಣ ಬೇಕು ಅಂತ ಅನ್ನೋದೊಂದು ಹಠಮಾರಿತನ ಹೆಣ್ಣು ಮಕ್ಕಳಲ್ಲಿ ಬೆಳೀತಾ ಇತ್ತು ಈಗ. ಆಮೇಲೆ ಹೋಗಿ ಇನ್ನೂ ಕಾಲು ಇಡ್ತಿರ್ತಿರ್ತಾರೆ. ಆಗಲೇ 1 ತಿಂಗಳಾಗಿರ್ತೈತಿ, 2 ತಿಂಗಳಾಗಿರ್ತೈತಿ. ಆಗಲೇ ತವ್ರ ಮನೆ ಕಡೆ ಅಯ್ಯೋ ನನಗೆ ಅದು ಸರಿ ಆಗ್ತಿಲ್ಲ, ಇದು ಸರಿ ಆಗ್ತಿಲ್ಲ, ನನಗೆ ಅವ್ರು ಹೊಂದ್ಕೊತಿಲ್ಲ, ಇವ್ರು ಹೊಂದ್ಕೊತಿಲ್ಲ, ಅವ್ರು ನನಗೆ ಹಂಗೆ ಅಂತಾರೆ, ಇವ್ರು ಹಿಂಗೆ ಅಂತಾರೆ ಅಂತೇಳಿ ಒಂದು ಕಂಪ್ಲೇಂಟು ತೊಗೊಂಡು ಬರ್ತಾರೆ ತಾಯಿ ಹತ್ರ. ಇಲ್ಲಿ ತಾಯಿ ಪಾತ್ರ ಏನು ಅಂತ ಅಂದ್ರೆ, ತಾಯಿ ಆಕೆಗೆ ಅಲ್ಲೇ ಕಷ್ಟ ಆಯ್ತಪ್ಪ, ಆಕೆಗೆ ತಡ್ಕೊಳಕ್ಕೆ ಆಗಲಿದ್ದಂಥ ಹಿಂಸೆ ಕೊಡ್ತಾರಲ್ಲಿ ಮಗಳ ಮನೆಯಲ್ಲಿ ಅಂತ ಅಂದಾಗ ನೀವು ತಂದೆ ತಾಯಿ ಹೆಣ್ಣುಮಕ್ಕಳಿಗೆ ನೀವು ಸಪೋರ್ಟಾಗಿ ನಿಲ್ರಿ, ಬೇಡ ಅನ್ನಂಗಿಲ್ಲನು. ಆದರೆ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಗಳು ತಾಯಿ ಹತ್ರ ಆಮೇಲೆ ತವ್ರ ಮನೆಯಲ್ಲಿ ಬಂದು ಹೇಳಿದಾಗ ಆ ಚಿಕ್ಕ ಪುಟ್ಟ ತಪ್ಪನ್ನು ನಾವು ನನ್ನ ಮಗಳಿಗೆ ಹಂಗೆ ಮಾಡ್ತಾರಂತ, ನನ್ನ ಮಗಳಿಗೆ ಹಿಂಗೆ ಮಾಡ್ತಾರಂತ ಹೇಳೋದು ನಾವು ಅದನ್ನು ಉಗುರಿಗೆ ಹೋಗೋದು ಕೊಡ್ಲಿ ತೊಗೊಂಡ್ರು ಅಂತಾರಲ್ಲ, ಆ ರೀತಿನೇ ನಾವು ಮಾಡಿದಾಗ ಹೆಣ್ಣುಮಕ್ಕಳ ಜೀವನನ ನಾವು ಅರ್ಧ ಮನೆಯಲ್ಲಿ ತವ್ರ ಮನೆಯಲ್ಲಿ ತಂದೆ ತಾಯಿನ ಅರ್ಧ ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಮಗಳು ಏನಾದರೂ ಕಂಪ್ಲೇಂಟ್ ತೊಗೊಂಬಂದಾಗ ಅವಳಿಗೆ ಆಕೆಗೆ ಬುದ್ಧಿ ಹೇಳಬೇಕು. ನಿನಗಿನ್ನೂ ಅನುಭವ ಸಾಲದು, ಇನ್ನೂ ನಿನ್ನ ಜೀವನ ಭಾಳ ಐತಿ, ಇಷ್ಟೇ ಅಲ್ಲ ಎಲ್ಲದರಲ್ಲೂ ಎಲ್ಲರ ಜೊತೆಗೂ ಸುಧಾರಿಸ್ಕೊಂಡು ಸಹನೆಯಿಂದ ಜೀವನ ಮಾಡ್ಕೊಂಡು ಹೋಗಬೇಕು. ಇದು ನಿನ್ನ ಜೀವನ, ಇದನ್ನು ನಿನ್ನ ಕೈಯಾರೆ ನೀನೇ ರೂಪಿಸ್ಕೋಬೇಕು. ಅಲ್ಲೇನಾದರೂ ಸರಿ ಇಲ್ಲ ಅಂದ್ರೆ ಅದನ್ನು ತಿದ್ದೋ ಪ್ರಯತ್ನ ಮಾಡು
ಹಾಗೆ ಅವ್ರ ಜೊತೆಗೆ ಎಲ್ಲರ ಜೊತೆಗೂ ನೀನು ಹೊಂದ್ಕೋ, ಅಲ್ಲಿದ್ದವರೆಲ್ಲ ನಿನ್ನವರು ಅಂತೇಳಂದು ಆಕೆಗೆ ಒಂದು ಸ್ವಲ್ಪ ಬುದ್ಧಿ ಮಾತನ್ನು ಹೇಳಿದರೆ ಆಕೆ ಮನಸ್ಸು ಚೇಂಜ್ ಆಗುತ್ತೆ. ಆದ್ರೆ ನಾವು ಆಕೆ ಇನ್ನೂ ಬಂದು ಹೇಳ್ತಾನೆ ನಾವು ಅಯ್ಯೋ ಹಂಗೆ ಹಿಂಗೆ ಅಂತ ಅಂದೇಳಿ ನಾವು ಆಕೆ ತಲೆಗೆ ಇನ್ನೂ ಸ್ವಲ್ಪ ಕೆಟ್ಟದ್ದನ್ನು ನಾವು ಕೆಟ್ಟದ್ದು ಅನ್ನೋದಕ್ಕಿಂತ ನಮಗೆ ಕಾಳಜಿ ಇರ್ತೈತೆ ಆಕಿನ ಮೇಲೆ. ಅಯ್ಯೋ ಹಂಗೆ ಹಿಂಗೆ ಅಂತ ಆಕೆ ಹೇಳಿದ ತಕ್ಷಣ ನಾವು ಆಕೆಗೆ ಅನುಕಂಪದಿಂದ ಆಕಿನ ಮೇಲಿಟ್ಟು ಅವ್ರನ್ನ ಗಂಡನ ಮನೆ ಕಡೆಯವ್ರನ್ನ ಅದು ಸರಿ ತಪ್ಪು ಅಂತ ನಮಗೆ ಗೊತ್ತಿರೋಂಗಿಲ್ಲ. ಇಲ್ದಂಗೆ ನಾವು ಅವ್ರ ಬಗ್ಗೆ ನಾವೇನಾದರೂ ತಪ್ಪಾಗಿ ಅವಹೇಳನ ಮಾಡೋದು, ಆಮೇಲೆ ಅವ್ರಿಗೇನಾದರೂ ಬೈಯೋದು ಮಾಡೋದು ಮಾಡಿ ಇಲ್ಲಿಲ್ಲೇ ನಾವು ಜಗಳ ತಂದಿಟ್ಕೊಂಡು ಮನಸ್ತಾಪಕ್ಕೆ ನಾವು ಎಡೆ ಮಾಡಿಕೊಡ್ತೀವಿ. ಅದ್ರ ಬದಲಾಗಿ ಮಗಳಿಗೆ ಬುದ್ಧಿ ಹೇಳಿ ಹಿಂಗೈತಿ ಹಿಂಗಿಲ್ಲ ಅಂತ ಅನ್ನೋದಕ್ಕೆ ತಿಳಿಸಿ ಹೇಳಿ ಕಳಿಸೋದು ಇದು ತಂದೆ ತಾಯಿಯ ಪಾತ್ರ ಆಗಿರುತ್ತೆ. ಏನು 1 ತಿಂಗಳು 2 ತಿಂಗಳಿಗೇನೆ ಎಲ್ಲನೂ ಅನುಭವ ಬಂದಿರಲ್ಲ ಹೆಣ್ಮಗಳಿಗೆ. ಇನ್ನೂ ಭಾಳ ತಿಳ್ಕೊಳತಿರ್ತೈತಿ, ಭಾಳನೇ ಅರ್ಥ ಮಾಡ್ಕೊಂಡು ಅವ್ರನ್ನೆಲ್ಲರನ್ನೂ ಆ ಮನೆಯಲ್ಲಿ ಹೋಗಿ ಅವ್ರನ್ನೆಲ್ಲರನ್ನೂ ತಿಳ್ಕೊಂಡು ಅವ್ರ ಜೊತೆಗೆ ಜೀವನ ಮಾಡೋದು ಇನ್ನೂ ಭಾಳ ಇರ್ತೈತಿ ಆಕೆಗೆ. 1 ತಿಂಗಳು 2 ತಿಂಗಳು 6 ತಿಂಗಳು ಇನ್ನೂ ವರ್ಷ ಆಗಿರಂಗಿಲ್ಲ. ಆಗಾಗ್ಲೇ ಈಗಿನ ಹೆಣ್ಮಕ್ಳು ಡೈವರ್ಸ್ ಅಂತ ನಿಂತ್ಕೊಂಡ್ಬಿಡ್ತಾರೆ. ಅದು ಏನು ಡೈವರ್ಸ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ನನಗೆ ವಿಚಿತ್ರ ಅನಿಸ್ತೈತಿ. ಅದೆಂಥ ಮನಸ್ಥಿತಿ ಅಂದರೆ ಹೆಣ್ಮಕ್ಳದಿಗೆ ಅದು ಅಷ್ಟು ಜನ ಹೋಗಲಿ, ಒಂದು 6 ತಿಂಗಳಾದರೂ ಗಂಡನ ಜೊತೆಗೆ ಜೀವನ ಮಾಡಿರ್ತಾರಲ್ಲ, ಅಷ್ಟೂ ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಇರೋಂಗಿಲ್ಲ ಅಂತ ಅಂದರೆ ಈಗಿನ ಹೆಣ್ಮಕ್ಳು ಅದು ಹೆಂಗೆ ಜೀವನ ಮಾಡಿರ್ತಾರೆ ಗೊತ್ತಿಲ್ಲ. ಏನು ಗಂಡ ಅನ್ನೋ ಅಟ್ಯಾಚ್ಮೆಂಟೇ ಇಲ್ಲ. ಗಂಡ ಅನ್ನೋ ಅಟ್ಯಾಚ್ಮೆಂಟು ಹೆಂಡತಿಗೆ ಇರೋಂಗಿಲ್ಲ, ಹೆಂಡತಿ ಅನ್ನೋ ಅಟ್ಯಾಚ್ಮೆಂಟು ಗಂಡನಿಗೆ ಇರೋಂಗಿಲ್ಲ. ಅದು ಹೆಂಗೆ ಡೈವರ್ಸ್ ಅಂತ ಅದು ಹೆಂಗೆ ಬರೆದು ಕೊಡ್ತಾರೋ ಏನೋ. ಅದು ಮೊದಲಿಗೆ ಅವೆಲ್ಲ ನಿಜ ಹೇಳ್ಬೇಕಂದ್ರೆ ಮೊದಲಿಗೆ ಡೈವರ್ಸ್ ಅನ್ನೋದು ಪದನೇ ಇರ್ತಿರ್ಲಿಲ್ಲ. ಆದ್ರೆ ಈಗ ಮದುವೆಗೆ ಇನ್ನೂ 6 ತಿಂಗಳ ವರ್ಷ ಆಗಿರಂಗಿಲ್ಲ ಆಗಲೇ ಡೈವರ್ಸ್ ಅಂತ ಅವ್ರು ಅದು ಕೊಡ್ತಾರಲ್ಲ, ಅವ್ರಿಗೆ ಅದ್ರ ಬಗ್ಗೆ ಅರ್ಥ ಇರ್ತೈತೋ ಇಲ್ಲ ಗೊತ್ತಿಲ್ಲ. ಡೈವರ್ಸ್ ಅಂತ ಅನ್ನೋದೊಂದು ಪದ ಭಾಳನೇ ಈಸಿಯಾಗಿ ಬಂದುಬಿಡ್ತೈತಿ ಈಗಿನ ಹೆಣ್ಮಕ್ಳಿಗೆ. ದಯವಿಟ್ಟು ನಾನು ಹೇಳೋದೇನಂತ ಅಂದ್ರೆ ತಾಳ್ಮೆ ಇರಲಿ ಹೆಣ್ಮಕ್ಳಿಗೆ. ಎಷ್ಟು ಹೆಣ್ಮಕ್ಳು ನಾವು ತಾಳ್ಮೆಯಿಂದ ಜೀವನ ಮಾಡ್ತೀವಿ ಅಷ್ಟು ನಮಗೆ ಮುಂದೆ ಸುಂದರವಾದಂಥ ಒಂದು ಜೀವನ ನಮಗೆ ಕಾದಿರ್ತೈತಿ ಅಂತ ಅಂದು ನಾನಿಲ್ಲಿ ಹೇಳ್ತೀನಿ. ಯಾಕಂತ ಅಂದ್ರೆ ಹೆಣ್ಮಕ್ಳು ಇನ್ನೂ ಹೋಗ್ತಾನೆ ಅಲ್ಲೇ. ಈಗ ನಾನು ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ತಂಗಿ ಮದುವೆ ಆದಾಗ ಒಂದು ಇನ್ಸಿಡೆಂಟ್ ಆಗಿದ್ದೆ ನಾನು ಹೇಳ್ತೀನಿ ಇಲ್ಲಿ. ನಮ್ಮ ತಂಗಿ ಮದುವೆಯಾಗಿ ಇನ್ನೂ 5 ದಿನ ಆಗಿತ್ತು ಫ್ರೆಂಡ್ಸ್. 5 ದಿನ ಮದುವೆಯಾಗಿ, ಅಂದರೆ ಎಲ್ಲ ಮದುವೆ ಕಾರ್ಯಕ್ರಮ ಎಲ್ಲ ಮುಗೀತು. ಆಮೇಲೆ ದೇವರಿಗೆಲ್ಲ ಹೋಗಿ ಬರ್ತಾರೆ ನೋಡಿರಿ. ದೇವರಿಗೆಲ್ಲ ಹೋಗಿ ಬಂದರು ಅವರ ಮನೆ ದೇವರಿಗೆ ಅಂತ ಹೇಳಂದು ಅಲ್ಲಿ ನಮ್ಮ ಸೋದರತ್ತೆ ನಾನು ಇಬ್ಬರೂ ಅದೀವಿ. ಆಕೆಗೆ ಎಲ್ಲ ಮದುವೆ ಮುಗಿಸ್ಕೊಂಡು ಆಕೆನ ಬಿಟ್ಟು ಬರೋಕ್ಕೆ ಹೋದವ್ರು ನಾವು. ಅವತ್ತು ರಾತ್ರಿ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗೆಲ್ಲ ಬಂದಮೇಲೆ ಎಲ್ಲರಿಗೂ ಟಯರ್ಡ್ ಆಗಿರುತ್ತೆ. ಹಾಗಾಗಿ ನಾವು ಏನು ಮಾಡಿದ್ವಿ, ನಾನು ನಮ್ಮ ಅತ್ತೆ ನಮ್ಮ ಸೋದರತ್ತೆ ಇಬ್ಬರು ಇದ್ವಿ. ಆಕೆನ ಕಳ್ಸಕ್ಕೆ ಹೋದಾಗ ಮಲ್ಕೊಂಡಿದ್ವಿ. ಬೆಳಗ್ಗೆ 6:15 6:45 ಆಗಿರ್ಬೋದು ಅಷ್ಟೇ ಟೈಮು. ಮಲ್ಕೊಂಡಿದ್ವಿ ನಾವು. ಮಲ್ಕೊಂಡಾಗ ಅಲ್ಲಿ ಒಬ್ಬರು ಅವ್ರ ಮನೆಯಲ್ಲಿ ಅವರು ಊರಿಂದ ಬಂದವರು ಬಟ್ ಅಂತ ಏನ್ಬೇಕು ಅವರು, ನಮ್ಮ ತಂಗಿಗೆ ಇನ್ನೂ ಮದುವೆಗೆ ಇನ್ನೂ 5 ದಿನ ಆಗೈತಿ. ಅಮ್ಮ ಇನ್ನೂ ಇಷ್ಟೊತ್ತಾದ್ರೂ ಮಲ್ಕೊಂಡಿಯಲ್ಲ, ಎದ್ದೇಳ ಮೇಲೆ ಇಷ್ಟೊತ್ತಿನ ಮಟ್ಟ ಇದು ನಿಮ್ಮ ತವ್ರ ಮನೆ ಅಲ್ಲ ಗಂಡನ ಮನೆ, ಇಷ್ಟೊತ್ತಿನ ಮಟ್ಟ ಮಲ್ಕೊಂಡ್ರೆ ಹೆಂಗೆ ಅಂತ ಅಂದೇಳಂದು ಅವ್ರಂದ್ರು. ನಮಗೆ ಇಷ್ಟು ಶಾಕ್ ಆಯ್ತು. ಮಕ್ಳನ್ನ ಇನ್ನೂ ಹೋಗಿ 5 ದಿನ ಆಗೈತೆ ಅಷ್ಟೇ. ನಾವು ಅಲ್ಲಿ ಒಮ್ಮಿದ್ದ ಮಕ್ಳಿಗೆ ಏನು ಗೊತ್ತಾಗತ್ತೆ ನಮಗೆ? ನಾವು ಕೆಲಸ ಮಾಡೋಕೆ ನಮಗೂ ಗೊತ್ತಾಗಂಗಿಲ್ಲ. ಆಕೆಗೆ ಹೊಸದಾಗಿ ಮದುಮಗಳಾಕಿ ಆಕೆಗೂ ಅಲ್ಲಿ ಏನೂ ಗೊತ್ತಾಗಂಗಿಲ್ಲ. ಹೋದ ತಕ್ಷಣ ಕೆಲಸ ಮಾಡೋಕ್ಕೆ ಏನು ಗೊತ್ತಾಗುತ್ತೆ ಆಕೆಗೆ? ಇನ್ನೂ ಅಲ್ಲಿದೇನೋ ಆ ಕಡೆ ಅವರು ಎಷ್ಟು ಜನ ಅದಾರ, ಅವ್ರ ಸಂಬಂಧಿಕರು ಯಾರು, ಆಮೇಲೆ ಅಲ್ಲಿ ಏನೇನು ಸಾಮಾನು ಎಲ್ಲೆಲ್ಲಿ ಇರ್ತಾವೆ ಅಂತೇಳಂತ ನಿಜವಾಗ್ಲೂ ಗೊತ್ತಿರದಂಥ ಟೈಮ್ ಅದು. ಅಂಥದ್ರ ಕೂತ್ಕೊಂಡು ಆಕೆ ಇದ್ದಕ್ಕಿದ್ದಂಗೆ ಬಂದು ಕೆಲಸ ಮಾಡಿ ಮಲ್ಕೊಂಡ್ರೆ ತವ್ರ ಮನೆಯಲ್ಲಿ ಇದು ಗಂಡನ ಮನೆ ಅಂತ ಅಂದಾಗ ನಮಗೆ ಹೆಂಗೆ ಆಗಿರ್ಬೋದು. ಆಮೇಲೆ ನಾವೀಗ ಅವ್ರಿಗೇನು ಮಾತಾಡೋಕ್ಕೂ ಬರೋಂಗಿಲ್ಲ. ಮದುವೆ ಆಗ್ಯದ ಹೊಸದಾಗಿ. ಅವಾಗ ನಮ್ಮ ತಂಗಿ ಎದ್ದು ನಿಂತ್ಕೊಂಡು ನನ್ನ ತಬ್ಕೊಂಡು ಜೋರ ಅಳಾಕುಂತ್ಲು. ನಮಗೂ ಬೇಜಾರಾಯ್ತು. ನಮ್ಮ ಅತ್ತೆ ನಾನು ಒಂದು ಸ್ವಲ್ಪ ಅಲ್ಲೇ ಕಣ್ಣೀರು ಹಾಕಿದ್ವಿ. ಸುಮ್ಮನೆ ಅವ್ರೇನೂ ಅನ್ನಲಿಲ್ಲ. ಅವ್ರು ಸುಮ್ಮನೆ ತಂಪಾಡಿ ತಾವಿದ್ರು. ಈಕೆ ಜೋರಾಗಿ ಹತ್ಲು. ಆಮೇಲೆ ಆಕೆಗೆ ನಾವು ಸಮಾಧಾನ ಮಾಡಿದ್ವಿ. ಅಲ್ಲಿ ನಾವು ಏನು ತಿಳ್ಕೊಂಡಿದ್ದಂದ್ರೆ ನಮಗಂತೂ ಅಲ್ಲಿದೇನು ಇನ್ನೂ ಗೊತ್ತಿಲ್ಲ. ಸರಿ, ನಾವು ತಿಳ್ಕೊಂಡಿರೋದೇನೆಂದ್ರೆ ಈಗ ಅವರ ಅತ್ತೆ ಮಾವ ಆಗಲಿ ಆಕೆ ಗಂಡನ ಆಕೆ ಗಂಡನ ಅಕ್ಕ ಭಾವ ಅವ್ರೇನಾದರೂ ಅಂದಿದ್ರೆ ನಾವು ಏನಾದ್ರೂ ಇನ್ನೂ ಈಗಾರು ಬಂದಾಳ ಅಂತ ನಾವು ಅವ್ರಿಗೆ ಏನಾದ್ರು ಹೇಳ್ಬೋದು. ಈಗ ಬೇರೆಯವರು ಹೊರಗಿನಿಂದ ಬಂದವರು, ಈಗ ಹೊರಗಿನಿಂದ ಅಂದರೆ ಬೀಗರು ಅಂತ ಬಂದಿರ್ತಾರಲ್ಲ ಅವ್ರು ಬಂದವರು. ಹಂಗಂದಾಗ ನಾವು ಅವ್ರಿಗೇನು ಅನ್ನೋಕ್ಕಾಗಂಗಿಲ್ಲ. ಅದಕ್ಕೆ ನಮ್ಮ ತಂಗಿಗೆ ಬುದ್ಧಿ ನಾವು ಏನು ಹೇಳಿದ್ವಿ ಅಂದ್ರೆ, ನಿಮ್ಮ ಅತ್ತೆ ಮಾವ ಮತ್ತು ನಿಮ್ಮ ಅಕ್ಕ ಭಾವ ನಿನಗೇನು ಅಂದಿಲ್ಲ. ಅವರು ಊರಿಂದ ಬಂದವರು, ಅವ್ರೇನೋ ತಿಳಿದ್ದ ಒಂದು ಮಾತು ಅಂದಾರ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಚೆಂದಾಗಿ ನಿನ್ನ ಪಾಡಿಗೆ ನಿನಗೆ ಈಗಿನ್ನೂ ಬಂದು ನೀನು ಇದರೊಳಗೆಲ್ಲ ತಿಳ್ಕೊಳಕ್ಕೆ ಭಾಳ ದಿನ ಬೇಕು. ಆದರೆ ಈಗ ಹಂಗೆ ಮಾಡ್ಕೊಂಡು ಹೋಗುವ, ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳಂದು ಆಕೆಗೆ ನಾವು ಬುದ್ಧಿ ಹೇಳಿ ಆಕಿನ ಬಿಟ್ಟು ಬಂದೀವಿ ನಾವು.
ಅಲ್ಲೇ ನಾವು ಏನಾದರೂ ಆಕೆ ಜೊತೆಗೆ ಹಂಗ್ಯಾಕಂದ್ರಿ ಹಿಂಗಾಕಂದ್ರಿ ಅಂತ ಅಂದಿದ್ದೆ ಅಲ್ಲಿ ಒಂದು ದೊಡ್ಡ ಜಗಳನ ಆಗೋಗ್ಬಿಡ್ತಿತ್ತು. ಇಷ್ಟೇ ತಾಳ್ಮೆ ಅಂದರೆ ಇಷ್ಟೇ ಫ್ರೆಂಡ್ಸ್. ಭಾಳ ದೊಡ್ಡಕ್ಕೆ ಹೋಗೋದಕ್ಕಿಂತ ಅಲ್ಲೇ ಸುಧಾರಿಸ್ಬಿಡೋದು ಭಾಳ ಇರ್ತೈತಿ. ಆಕೆ ಬೇಕಾದಂಗೆ ಜೀವನ ಚೆಂದಂಗೆ ಮಾಡ್ಕೊಂಡು ಹೊಂಟಾಳೆ. ಯಾಕಂದರೆ ಇಲ್ಲಿ ಒಂದು ಸಮಸ್ಯೆ ನಮಗೆ ಬರೋವಾಗ ನಾವು ಆಕೆಗೆ ಬುದ್ಧಿ ಹೇಳಿದ್ವಿ, ಆಕೆಗೆ ಧೈರ್ಯ ಹೇಳಿದ್ವಿ, ಆದ್ರೆ ನಮ್ಮ ಮನಸ್ಸಿನಾಗ ನಾವು ನೋವು ಇಟ್ಕೊಂಡು ಬಂದ್ವಿ. ಇನ್ನೂ ಬಂದು 5 ದಿನ ಆಗೈತಪ್ಪ, ಈಗ ಹಿಂಗೆ ಅಂದ್ಬಿಟ್ರಿ ಇವರು, ಮುಂದೆ ಹೆಂಗಪ್ಪ ನಮ್ಮ ತಂಗಿ ಜೀವನ ಅಂತ ಅಂದು ಮತ್ತೆ ನಾವು ಯೋಚನೆ ಮಾಡಿದ್ವಿ. ಯಾಕಂದ್ರೆ ಇನ್ನೊಬ್ಬ ನನ್ನ ಸ್ವಂತ ತಂಗಿನೇ ಇನ್ನೊಬ್ಬಳು ಹಂಗೆ ಗಂಡನ ಮನೆಯಾಗ ತಡ್ಕೊಳಕ್ಕೆ ಆಗ್ಲಿದ್ದಂಗೆ ಏನೋ ಒಂದು ತೀರ್ಕೊಂಡು ಹೋಗ್ಬಿಟ್ಲು. ಅದೊಂದು ಇತ್ತು ನಮಗೆ. ಒಬ್ಬಕ್ಕೆ ತಂಗಿದು ಹಿಂಗೆ ಆಗೈತಿ, ಈಗ ಇನ್ನೂ ಮದುವೆಗೆ ಇನ್ನೂ 5 ದಿನ ಆಗೈತಿ, ಇನ್ನೂ ಈಗಾಗಲೇ ಇವ್ರು ಹಿಂಗೆ ಅಂತಾರಲ್ಲ ಅಂತೇಳಂತ ನಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡು ಬಂದ್ವಿ. ಆದರೆ ಆಕೆಗೆ ಧೈರ್ಯ ಹೇಳಿ ಬಂದ್ವಿ ನಾವಲ್ಲೇ. ಈಗ ಆಕೆ ಜೀವನ ಚೆನ್ನಾಗೇ ನಡೆದೈತಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳೋದು ನಾನು, ಅಲ್ಲಿ ಅವರು ಹೊಂದ್ಕೊಳಂಗಿಲ್ಲ, ನೀವು ಅವ್ರಿಗೆ ಹೊಂದ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ಗಂಡ ಕುಡೀಲಿ, ಅವ್ನು ಎಷ್ಟು ದಿನ ಕುಡಿದಾನ, ಅವನಿಗೆ ಕುಡ್ದು ಬಂದ ಹೊತ್ನಾಗ ನೀವು ಬುದ್ಧಿ ಹೇಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅವನ ಜೊತೆ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ತಾಳ್ಮೆಯಿಂದ ಇರ್ರಿ. ಅವತ್ತಿನ ದಿನ ನೀವು ಸುಮ್ಮನಿರ್ರಿ. ಮರುದಿನ ಅವನು ಕುಡಿಯೋದು ಬಿಟ್ಟು ನಿಶೆ ಹಿಡಿದಿರ್ತೈತಲ್ಲ, ಆ ಟೈಮಿಗೆ ಅವನ ಜೊತೆಗೆ ನೀವು ಕೂತ್ಕೊಂಡು ಮಾತಾಡ್ರಿ. ಇದು ಸರಿಯಲ್ಲ, ಇದು ತಪ್ಪು, ನೀನು ಮಾಡ್ತಿರೋದು. ಈಗ ನೀನು ಮೊದಲಿಗೆ ಮದುವೆ ಆಗಿರಲಿಲ್ಲ, ನೀ ಏನು ಮಾಡಿದ್ರು ನಡೀತಿತ್ತು, ಆದರೆ ಈಗ ಮದುವೆ ಆಗೈತಿ, ನಿಂದೊಂದು ಜೀವನ ಐತಿ ಅಂತ ಅವ್ರಿಗೆ ಕೂತ್ಕೊಂಡು ಸಮಾಧಾನದಿಂದ ಬುದ್ಧಿ ಹೇಳ್ರಿ. 1 ಸಲ ಕೇಳಂಗಿಲ್ಲ, 2 ಸಲ ಕೇಳಂಗಿಲ್ಲ, ಅವರು 1 ತಿಂಗಳು ಕೇಳಂಗಿಲ್ಲ, 2 ತಿಂಗಳು ಕೇಳಂಗಿಲ್ಲ, ಆದ್ರೆ ಭಾಳ ಅಂದ್ರೆ 6 ತಿಂಗಳು ಕೇಳಂಗಿಲ್ಲ, ವರ್ಷ ಕೇಳಂಗಿಲ್ಲ. ಕೊನೆಗೆ ಅವರಿಗೆ ಬುದ್ಧಿ ಬರ್ತೈತಿ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಅಲ್ಲಿ ಅವರಿಗೆ ಬುದ್ಧಿ ಬರ್ತೈತಿ. ನೀವು ಎಷ್ಟು ತಾಳ್ಮೆಯಿಂದ ಅವ್ರಿಗೆ ಬುದ್ಧಿ ಹೇಳ್ಕೊತ ಹೋಗ್ತೀರಿ, ಅವ್ರಿಗೆ ಬುದ್ಧಿ ಬಂದೇ ಬರ್ತೈತಿ, ಅವ್ರು ಬದಲಾಗಿ ಆಗ್ತಾರೆ. ಆದರೆ ನೀವು ಅವರಿಗೂ ಇನ್ನೂ ಬರ್ತಾನೆ ಅವರು ಜೊತೆ ಜಗಳ ಮಾಡೋದು, ಜೊತೆಗೆ ಚೀರಾಡೋದು, ಒದರಾಡೋದು, ಇಂಥ ಕೆಲಸ ಮಾಡಿದಾಗ ಏನಾಗುತ್ತೆ, ಅವ್ರು ಜಿದ್ದು ಬೆಳ್ದಂಗೆ ಆಗುತ್ತೆ. ಇನ್ನೂ ಸ್ವಲ್ಪ ಹಠ ಮಾಡ್ತಾ, ಇನ್ನೂ ಸ್ವಲ್ಪ ಜಾಸ್ತಿ ಕುಡಿಯೋದು, ಜಾಸ್ತಿ ಮಜಾ ಮಾಡೋದು ಮಾಡ್ಕೊತ ಹೋಗ್ತಾರೆ. ಆದರೆ ಅದಕ್ಕೆ ನೀವು ಅವಕಾಶ ಮಾಡ್ಕೊಡಕ್ಕೆ ಹೋಗ್ಬೇಡ್ರಿ. ಕುಡಿತೀಯಾ, ಅದು ಅವತ್ತು ಬಂದಾಗ ಸುಮ್ಮನಿದ್ದು ಬಿಡ್ರಿ. ಅವ ಜಗಳ ಮಾಡ್ತಾನೆ, ಅವ್ನಿಗೆ ಎಷ್ಟೊತ್ತು ಮಠ ಒದ್ರಕೊಂತಾನೆ, ಅವ್ನು ನಿಶೆ ಹೇಳಿದ ಮಠ ಒದ್ರಕೊಂತಾನೆ, ಅಷ್ಟರ ಮೇಲೆ ಅವನು ಸುಮ್ಮನೆ ತನ್ನ ಪಾಡಿಗೆ ತಾನು ಉಳ್ಕೊತಾನೆ. ಅವನಿಗೆ ಬಿಟ್ಟು ಬಿಡ್ರಿ. ನೀವು ನಿಮಗೆ ನಾನು ಹೇಳೋದು, ಬಿಡ್ರಿ. ಅವನ ಪಾಡಿಗೆ ಅವನು ಇದ್ದಾಗ, ಮರುದಿನ ಅವನು ಸಮಾಧಾನ ಆದಾಗ, ಮರುದಿನ ಅವನು ನಿಶೆ ಹೇಳಿದಾಗ ಅವನಿಗೆ ಕೂತ್ಕೊಂಡು ಬುದ್ಧಿವಾದ ಹೇಳ್ರಿ. ಎಷ್ಟು ದಿನ ನಿಮ್ಗೆ ತಡ್ಕೊಳಕ್ಕಾಗುತ್ತೋ ಅಷ್ಟು ದಿನ ತಡ್ಕೊಂಡು ಅವನಿಗೆ ಬುದ್ಧಿ ಹೇಳ್ಕೊತ ನಾವು ಎಷ್ಟು ದಿನ ತಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್, ಅಷ್ಟು ನಮ್ಮ ಮುಂದೆ ಒಳ್ಳೆಯ ದಿನ ಕಾದಿರ್ತೈತಿ ಅಂತ ಅಂದು ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಷ್ಟೇ. ಒಮ್ಮೆಲೇ ಎಂಥ ಚರುಕ್ಕಂತ ಹೋಗಿ ಚುರುಕಂತ ಹಚ್ಚಿದ್ರು ಅಂತ ಅಂತಾರಲ್ಲ, ಆ ರೀತಿ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ತಪ್ಪು ನಿರ್ಧಾರಗಳನ್ನು ತೊಗೊತೀರಿ. ಮುಂದೆ ಜೀವನ ಇರ್ತೈತಿ. ಅವ್ರ ಗಂಡ ಅಂದಮೇಲೆ ನಿಮ್ಮನ್ನು ಪ್ರೀತಿ ಮಾಡೇ ಮಾಡ್ತಿರ್ತಾರೆ. ಆದರೆ ಅವರಿಗಲ್ಲಿ ಒಂದು ಫ್ರೆಂಡ್ ಸರ್ಕಲ್ ಅಂತ ಇರ್ತೈತಿ. ಹೊರಗೆ ಹೋದಾಗ ಅವ್ರಿಗೆ ಬಿಡೋಕ್ಕಾಗಂಗಿಲ್ಲ, ಏನೋ ಒಂದು ಬರ್ತಾರೆ. ಆದರೆ ಅದನ್ನು ದಾರಿಗೆ ತರೋ ಅಂಥ ಶಕ್ತಿ ಆಗಲಿ, ಬುದ್ಧಿ ಆಗಲಿ ಹೆಣ್ಮಕ್ಳಿಗೆ ಇದ್ದೇ ಇರ್ತೈತಿ. ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದು ಆಗಂಗಿಲ್ಲ ಅನ್ನಂಗಿಲ್ಲ. ಹೆಂಗಾದ್ರೂ ಮಾಡಿ ಆ ಮನುಷ್ಯನ ನಾವು ಬದಲು ಮಾಡಬಹುದು ಅಂತ ಅಂದು ನಾನಿಲ್ಲಿ ಹೇಳ್ತೀನಿ. ದಯವಿಟ್ಟು ಆಮೇಲೆ ನಮಗೆ ತವ್ರ ಮನೆ ಎಷ್ಟು ದಿನ ಆಗುತ್ತೆ, ತವ್ರ ಮನೆ ಅಂತ ಅಂದು ಎಷ್ಟು ದಿನ ಆಗುತ್ತೆ. ನಾವು ಹೋದ್ರೆ ಈಗ ಭಾಳ ಅಂದ್ರೆ ಈಗ ಬರೀ ರಜೆಗೆ ಹೋಗಿರ್ತೀವಿ ನಾವು. 8 ದಿನ 15 ದಿನ ಆದ ತಕ್ಷಣ ನಮ್ಗೆ ಸಾಕಪ್ಪ ತವ್ರ ಮನೆ, ನಮ್ಮ ಮನೆ ನಾವು ಹೋಗಬೇಕು ಅಂತ ಅಂತೀವಿ. ಎಲ್ಲೇ ಇರಲಿ ನಾವು ನಮ್ಮ ಮನೆಯಲ್ಲಿ ನಾವಿದ್ರೇ ಚಂದ. ತವ್ರ ಮನೇಲಿ ಹೋಗಿದ್ರೆ ಅದು ನಮಗೆ ನಮ್ಮ ಮರ್ಯಾದೆಗೆ ಅದು ಇದಾಗಂಗಿಲ್ಲ. ಆಮೇಲೆ ಭಾಳ ದಿನ ಅಂದ್ರೆ ತಂದೆ ತಾಯಿ ಆದರೂ ಅಷ್ಟೇ, ಅಣ್ಣ ತಮ್ಮಂದಿರಾದರೂ ಅಷ್ಟೇ, ಅಣ್ಣ ತಮ್ಮಂದಿರ ಹೆಂಡ್ರಾದರೂ ಅಷ್ಟೇ, ನಮಗೆ ಎಷ್ಟು ದಿನ ನೋಡ್ಕೊತಾರೆ. ಭಾಳ ಅಂದ್ರೆ 15 ದಿನ ನೋಡ್ಕೊತಾರೆ, ತಿಂಗಳ ದಿನ ನೋಡ್ಕೊತಾರೆ, 2 ತಿಂಗಳ ದಿನ ನೋಡ್ಕೊತಾರೆ. ಆಮೇಲೆ ಬರ್ತಾ ಅವ್ರಿಗೆ ನಾವು ಬೇಜಾರಾದಾಗ ನಾವೊಂದು ಬೇಡವಾದ ವಸ್ತು ಅವ್ರ ಮನೆಯಾಗಿ ಉಳಿತೀವಿ. ಅದಕ್ಕೋಸ್ಕರ ಆ ತಪ್ಪನ್ನು ಹೆಣ್ಮಕ್ಕಳು ಮಾಡ್ದೇನೆ ಸಮಾಧಾನದಿಂದ ಜೀವನವನ್ನು ಮಾಡ್ಕೊಂಡು ಹೋಗೋದು ಕಲಿಬೇಕು ಅಂತ ಅಂದು ನಾನಿಲ್ಲಿ ಹೇಳ್ತೀನಿ. ನನ್ನ ತಂಗಿ ಜೀವನದಲ್ಲಿ ಆದಂಥ ಒಂದು ಇನ್ಸಿಡೆಂಟು, ಆಕೆ ದುಡುಕಿ ತಪ್ಪು ಮಾಡಿದ್ಲು, ಆದರೆ ಅವಳ ಜೀವನ ಚೆನ್ನಾಗೇ ಇರ್ತಿತ್ತು. ದಯವಿಟ್ಟು ನಾವು ಮಾಡೋ ಒಂದು ಸಿಟ್ಟಿಗೆ, ಮಾಡೋ ಒಂದು ತಪ್ಪಿಗೆ, ಸಣ್ಣ ತಪ್ಪನ್ನು ಇದು ದೊಡ್ಡದಾಗಿ ಮಾಡಿ ತಂದೆ ತಾಯಿಗೂ ಟೆನ್ಷನ್ ಕೊಟ್ಟು ಅವರೆಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಮದುವೆ ಎಲ್ಲ ಮಾಡಿ ಕೊಟ್ಟಿರ್ತಾರೆ. ನಾವು ಹೋಗಿ ಅಲ್ಲೇ ಹೋಗಿ ಉಳ್ಕೊಂಡ್ರೆ ನಾವು ಏನು ಮಾಡ್ದಂಗೆ ಆಕೈತಿ. ಅದಕ್ಕೋಸ್ಕರ ಅವರು ಕೊನೆಗೆ ವಯಸ್ಸಾಗ್ತಾ ಬರ್ತಿರ್ತೈತಿ. ಅವ್ರಿದ್ರಿಗೆ ನಾವೆಲ್ಲ ಹೋಗಿ ಹೇಳಿದಾಗ ಇನ್ನೂ ಟೆನ್ಷನಿಗೆ ಬೀಳ್ತಾರೆ. 10 ವರ್ಷ ಬದುಕಬೇಕಾದವ್ರು 5 ವರ್ಷಕ್ಕೆ ಬಂದು ನಿಂದಿರ್ತಾರೆ. ಇನ್ನೂ ಹೆಣ್ಮಕ್ಳನ್ನ ಅಷ್ಟೆಲ್ಲ ನೋಡಿ ಮಾಡಿ ಮದುವೆ ಮಾಡಿ ಕೊಟ್ಟಾದ್ರೂ ನಮಗಲ್ಲಿ ತಡ್ಕೊಂಡು ಹೋಗುವಂಥ ಶಕ್ತಿ ಇರ್ತೈತಿ. ತಡ್ಕೊಂಡು ಹೋಗಿ ಆ ಜೀವನವನ್ನು ರೂಪಿಸ್ಕೊಳ್ಳೋವಂಥ ಶಕ್ತಿ ನಮಗಿರ್ತೈತಿ. ಆದ್ರೆ ನಾವು ದುಡುಕಿ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊತೀವಿ. ಅದಕ್ಕೋಸ್ಕರ ದುಡುಕಬೇಡ್ರಿ.
ದುಡುಕ್ಲಿದ್ದಂಗೆ ಹೆಣ್ಮಕ್ಳು ಒಂದು ಸ್ವಲ್ಪ ಧೈರ್ಯದಿಂದ ಏನೇ ಬಂದರೂ ಒಂದು ಸ್ವಲ್ಪ ಧೈರ್ಯದಿಂದ ಗಂಡನ ಮನೇಲಿದ್ದು ಅವರನ್ನು ಸರಿದಾರಿಗೆ ತರೋ ಪ್ರಯತ್ನವನ್ನು ಮಾಡಿರಿ ಅಂತ ನಾನಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸಣ್ಣದನ್ನು ಒಯ್ದು ದೊಡ್ಡದು ಮಾಡಿ ತಂದೆ ತಾಯಿ ಸಂತೋಷವನ್ನು ನಾವು ಹಾಳು ಮಾಡ್ದಂಗೆ ಆಕತಿ. ಅವ್ರ ಜೀವನಕ್ಕೆ ಅವ್ರು ಇರ್ತಾರೆ, ಗಂಡ ಹೆಂಡತಿ ಮಕ್ಕಳು, ಆಮೇಲೆ ಅವ್ರ ಮೊಮ್ಮಕ್ಕಳು ಅವರೆಲ್ಲ ತಮ್ಮ ಜೀವನಕ್ಕೆ ತಾವು ಮಾಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ನಾವು ನಮ್ಮ ಈಗ ಒಬ್ಬೊಬ್ಬರ ಜೀವನದಾಗ ಬಂದಿರ್ತೈತಪ್ಪ ದೊಡ್ಡ ಒಳ್ಳೆ ಅವ್ರ ಹಣೆ ಬರೋದು ಅವ್ರದ್ದು ಅದೃಷ್ಟ. ಅದು ಮದುವೆ ಆದ ತಕ್ಷಣವೇ ಒಳ್ಳೆ ಗಂಡ ಸಿಗ್ತಾನೆ, ಅತ್ತೆ ಮಾವ ತಂದೆ ತಾಯಿ ಅಂತವ್ರು ಇರ್ತಾರೆ. ಅದು ಅವರ ಅದೃಷ್ಟ. ಇದ್ದವ್ರಿಗಿರಲಿ, ಇಲ್ಲದೇ ಇದ್ದಂಥವ್ರು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದನ್ನು ತಾಳ್ಮೆಯಿಂದ ಇದ್ದು ಹೆಣ್ಣಿಗೆ ಭೂಮಿ ತಾಯಿಯನ್ನು ಹೋಲಿಸಿದಾರೆ. ಭೂಮಿ ತಾಯಿ ಎಷ್ಟು ತಾಳ್ಮೆ ಹೆಣ್ಮಕ್ಳಿಗಿರ್ಬೇಕು ಅಂತೇಳಿ ಒಂದು ಹೆಣ್ಮಕ್ಳಿಗೆ ಎಷ್ಟು ತಾಳ್ಮೆಯಿಂದ ನಾವು ಜೀವನ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಮತ್ತು ನಾವು ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ತಾಳ್ಮೆಯಿಂದ ಇರೋದು, ಜೀವನ ಮಾಡೋದು. ಅದನ್ನೆಲ್ಲ ನೋಡಿ ಅವರು ಮಕ್ಕಳು ಸಹಿತ ನಮ್ಮನ್ನು ನೋಡಿ ಸುಂದರವಾದ ಜೀವನವನ್ನು ಅವರು ಕಟ್ಕೊಳೋ ಪ್ರಯತ್ನ ಮಾಡ್ತಾರೆ. ಆಮೇಲೆ ಮನೇಲಿ ಇಂಥವೆಲ್ಲ ಆಗಿರ್ತಾವೆ, ಅವರಿಗೆಲ್ಲ ಗೊತ್ತಿರುತ್ತೆ ನಾವು ಇಂಥ ತಪ್ಪುಗಳನ್ನು ಮಾಡಬಾರ್ದು. ಈ ರೀತಿ ಎಲ್ಲ ಮಕ್ಕಳ ಮನಸ್ಸಿನಲ್ಲೂ ಬರ್ತೈತಿ. ಅದಕ್ಕೋಸ್ಕರ ನಾವು ಇಲ್ಲಿ ಹೇಳೋದೇನಂತ ಅಂದ್ರೆ, ಹೆಣ್ಣು ಮಕ್ಕಳು ದಯವಿಟ್ಟು ಸಣ್ಣ ಪುಟ್ಟದ್ದನ್ನು ತೊಗೊಂಡೋಗಿ ತವ್ರ ಮನೇಲಿ ಅವರಿಗೂ ತ್ರಾಸು ಕೊಟ್ಟು ನಾವು ತ್ರಾಸು ಪಟ್ಕೊಂಡು ಆಮೇಲೆ ಗಂಡನ ಮನೆ ಬಿಟ್ಟು ಹೋಗಿ ನಾವು ಅಲ್ಲಿ ಇರ್ತೀವಿ ಅನ್ನೋದನ್ನು ನಾವು ಕನಸು ಮನಸ್ಸಿಂದ ತೆಗೆದು ಹಾಕಬೇಕು. ಕಷ್ಟನೇ ಬರಲಿ ಸುಖನೇ ಬರಲಿ, ನಾವು ಗಂಡನ ಮನೇಲಿ ಇದ್ದು ಗಂಡನನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡಬೇಕ ಹೊರತು ನಾವು ಅವನ್ನ ಬಿಟ್ಟು ಹೋದರೆ ಇನ್ನೂ ಅವನಿಗೆ ಒಳ್ಳೇದಾಗತ್ತೆ, ಇನ್ನೂ ಜಾಸ್ತಿ ಚಟ ಮಾಡ್ಕೊತ ಕುಂದಿರ್ತಾನೆ. ಬೇರೆ ಹೆಂಗಸರ ಸವಾಸ ಆಯ್ತಾ ಅದನ್ನು ನಾವು ಬಿಡ್ಸೋಕೆ ಪ್ರಯತ್ನ ಮಾಡಬೇಕು ಹೊರತು ಅವ್ನು ಬಿಟ್ಟು ಹೋದ್ರೆ ಆಕಿನ ಮದುವೆ ಮಾಡ್ಕೊತಾನೆ ಇಲ್ಲ ಆಕೆ ಜೊತೆಗೆ ಜೀವನ ಮಾಡ್ಕೊತ ಹೋಗ್ತಾನೆ. ಆದರೆ ಆ ಕೆಲಸ ನಾವು ಮಾಡಬಾರ್ದು ಅಂತ ಅಂತೇಳಂದು ನಾನು ನಿಮಗಿಲ್ಲಿ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಈ ವಿಡಿಯೋ ನನ್ನ ಮನಸ್ಸಿಗೆ ತಿಳಿದಷ್ಟು ನಾನಿಲ್ಲಿ ನಿಮಗೆ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಮಾಡಿರಿ. ತಿಳುವಳಿಕೆ ಒಂದು ಸ್ವಲ್ಪ ಏನಾದರೂ ನಿಮಗೆ ಇದರಿಂದ ನಿಮಗೆ ಯೂಸ್ ಆಗೈತಿ, ಹೌದಪ್ಪ ಇವ್ರು ಹೇಳಿದ ನಿಜ ಅಂತ ಎಲ್ಲಾದರೂ ಒಂದು ಚೂರಾದರೂ ಮನಸ್ಸಿಗೆ ಅನಿಸಿದ್ರಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ನನಗೆ ಹೇಳಿರಿ. ಮತ್ತೆ ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ದಯವಿಟ್ಟು ವಿಡಿಯೋನ ಒಂದು ಸ್ವಲ್ಪ ಮನಸ್ಸು ಕೊಟ್ಟು ಕೇಳಿದರೆ ನಿಮ್ಗೆ ಇದರಲ್ಲಿನ ಒಳ ಅರ್ಥ ಏನು ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ನಾನು ಯಾರನ್ನೂ ಹೆಣ್ಮಕ್ಕಳನ್ನ ದೂರಿಲ್ಲ. ಹೆಣ್ಮಕ್ಕಳಿಗೆ ಸಿಟ್ಟು ಒಳ್ಳೆಯದಲ್ಲ ಅನ್ನೋದೊಂದೇ ನಾನಿಲ್ಲಿ ಹೇಳಿದ್ದೀನಿ. ಹೆಣ್ಮಕ್ಕಳಿಗೆ ಸಿಟ್ಟು ಒಳ್ಳೆಯದಲ್ಲ. ಎಷ್ಟು ತಾಳ್ಮೆಯಿಂದ ನಾವಿರ್ತೀವೋ ಅಷ್ಟು ಸುಂದರವಾದ ಜೀವನವನ್ನು ನಾವು ಕಟ್ಕೋಬೋದು ಅನ್ನೋದೊಂದು ಇಲ್ಲಿ ಕಿವಿ ಮಾತಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಯಾರು ತಪ್ಪಾಗಿ ಭಾವಿಸ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.